ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಚಾಲೆಂಜನ್ನು ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಚಾಲೆಂಜ್ ಏನಪ್ಪ ಅಂತಂದರೆ, ಚಾಟ್ ಜಿ ಪಿ ಟಿಯಲ್ಲಿ ನಾನು ಆ ವ್ಯಂಜನಗಳನ್ನು, ಯಾವುದಾದ್ರೂ ಒಂದು ವ್ಯಂಜನಗಳ ಅಕ್ಷರವನ್ನು ಸೆಲೆಕ್ಟ್ ಮಾಡು ಅಂತೇಳಿ ಕೇಳಬೇಕು. ಚಾಟ್ ಜಿ ಪಿ ಟಿ ಯಾವ ಅಕ್ಷರನ ಸೆಲೆಕ್ಟ್ ಮಾಡಿಕೊಡುತ್ತೋ ಆ ಅಕ್ಷರದಿಂದ ಶುರುವಾಗುವಂಥ ಒಂದು ತಿಂಡಿ, ಅಡುಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು. ಇದು ನನ್ನ ಚಾಲೆಂಜ್ ಆಗಿರುತ್ತೆ. ಶುರು ಮಾಡೋಣ. ಫಸ್ಟ್ ಚಾಟ್ ಜಿ ಪಿ ಟಿಯನ್ನು ಕೇಳೋಣ. ಓಕೆ, ಯಾವುದಾದ್ರೂ ಒಂದು ಲೆಟರ್ನ ಚೂಸ್ ಮಾಡು ಅಂತ. ಕನ್ನಡ ವ್ಯಂಜನದ ಒಂದು ಅಕ್ಷರವನ್ನು ಆಯ್ಕೆ ಮಾಡು. ಅದು ಮಾಯಿಂದ ಯಾವ ತಿನಿಸು ಬರುತ್ತೆ? ಹಾಂ, ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿತ್ತಲ್ಲ, ಮಸಾಲ ಬೋಂಡ ಅಲ್ಲ, ಮಸಾಲ ಮೊಟ್ಟೆ. ಓಕೆ, ಮೊಟ್ಟೆ ಅಂದರೆ ಮಸಾಲ ಮೊಟ್ಟೆ ಅಕ್ಷರದ ಚಾಲೆಂಜ್. ಈಗ ಮನೆಯಲ್ಲಿ 3 ಮೊಟ್ಟೆ ಇದೆ. ಈ 3 ಮೊಟ್ಟೆಗೆ ಮಸಾಲೆ ಮೊಟ್ಟೆ ರೆಸಿಪಿನ ಟ್ರೈ ಮಾಡೋಣ. ಓಕೆ, ಈಗ ಮೊಟ್ಟೆ ಮಸಾಲೆ ಮಾಡೋದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡೋಣ. ಓಕೆ, ಈರುಳ್ಳಿ, ಈಗ ಸ್ವಲ್ಪ ಮೆಣಸಿನ್ಕಾಯಿ, ಪುದೀನ, ಸೊಪ್ಪು, ಹಣ್ಣು. ನಿಂಬೆಹಣ್ಣು ಸದ್ಯಕ್ಕೆ ಅವೈಲೇಬಲ್ ಇಲ್ಲ ನಮ್ಮ ಮನೆಯಲ್ಲಿ, ಸೊ ಹಾಗಾಗಿ ನೆಲ್ಲಿಕಾಯಿ, ಕರಿಮೆಣಸು, ಜೀರಿಗೆ, ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಬೇಕು. ಇಷ್ಟು ರುಬ್ಕೊಂಡ್ಬರ್ತೀನಿ. ಓಕೆ, ನಿಂಬೆಹಣ್ಣು, ಸಕ್ಕರೆ ಚೆಲ್ಲುತ್ತೆ. ಓಕೆ, ಎಗ್ಗು ಬೇಯ್ತಾ ಇದೆ. ಐ ಮೀನ್ ಆಲ್ಮೋಸ್ಟ್ ಆಗಿದೆ ಅಂತ ಅನ್ಕೊತೀನಿ ಎಗ್ಗು. ಸೊ ನಾವು ಬಾಯಿ ಮುಚ್ಕೊಂಡಿದ್ದೀವಿ. ಸ್ಯಾಂಡ್ವಿಚ್ ಥರ ವೈರಲ್ ಎಗ್ ಜೊತೆಗೆ ನನ್ನ ಮೊದಲನೇ ಚಾಲೆಂಜು ಕಂಪ್ಲೀಟ್ ಆಗ್ತಾ ಇದೆ, ಮೊಟ್ಟೆ ಮಸಾಲ. ಓಕೆ, ಈಗ ಇದನ್ನ ಟೇಸ್ಟ್ ಮಾಡೋಣ. ಗೊತ್ತಾಗಿದೆ. ಈ ಸ್ಟ್ರೀಟ್ ಸೈಡಲ್ಲಿ ತಿಂಡಿಗಳನ್ನ ಹಾಕೊಂಡು ಚಿರುಮುರಿ ಆ ಥರ ಎಲ್ಲ ಇರ್ತಾರಲ್ಲ, ಆ ಒಂದು ಸ್ಟ್ರೀಟ್ ಫುಡ್ ಇದಕ್ಕೆ ಈ ಒಂದು ಮೊಟ್ಟೆ ಮಸಾಲೆ ಮೊಟ್ಟೆ ಎಗ್ಗನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೂಪರ್ ಟೇಸ್ಟು, ಮಾಡೋಕ್ಕೂ ಕೂಡ ಜಾಸ್ತಿ ಖರ್ಚು ಬೇಕಾಗಿಲ್ಲ. ಆ್ಯಂಡ್ ಜನರಿಗಂತೂ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಅದರಲ್ಲೂ ಸಂಜೆ ಟೈಮ್ ತಿನ್ನೋಕ್ಕೆ ನನಗೆ ಸಖತ್ ಇಷ್ಟ ಆಯಿತು.